ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೈನ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚಾನಲ್ ಅಲ್ಲಿ ಅಜಿತ್ ಹನುಮಕ್ಕನವರ್ ಹೋಸ್ಟ್ ಇದಾರಲ್ಲ, ಅವರು ರಾಮನ್ ಐಡಲ್ ಅಲ್ಲಿ ನಮಗೆ ಫೀಲ್ ಆಗುವಂತ ವೈಬ್ರೇಷನ್ ಬಗ್ಗೆ ಮಾತಾಡಿದ್ದಾರೆ. ಒಬ್ಬರು ಪೊಲಿಟಿಷಿಯನ್ ಇದ್ದಾರೆ, ಅವ್ರ ಹೆಸರು KN ರಾಜಣ್ಣ ಅಂತ. ಅವ್ರು ಬಹುಶಃ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ರಾಮನ್ ಐಡಲ್ ಇಂದ ನನಗೇನು ವೈಬ್ರೇಷನ್ ಫೀಲ್ ಆಗ್ತಾ ಇಲ್ಲ ಅಂತ ತರ ಏನೋ ಮಾಡಿದಿರಬಹುದು. ಅದರ ಸ್ಟೇಟ್ಮೆಂಟ್ ಗೆ ಅಜಿತ್ ಹನುಮಕ್ಕನವರ್ ಅವ್ರ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಸೊ ಈ ರಿಯಾಕ್ಟ್ ಮಾಡ್ತಾ ಇರೋದು ನಾನು ಅಜಿತ್ ಅವ್ರ ಮೇಲಲ್ಲ, ಅವ್ರು ಮಾತಾಡುವಂತ ವಿಷಯದ ಮೇಲೆ. ಅಜಿತ್ ಅವ್ರು ಹೇಳಿರುವಂತದ್ದು ಕಂಪ್ಲೀಟ್ಲಿ ತಪ್ಪಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಈ ವೈಬ್ರೇಷನ್ ಅನ್ನುವಂತ ವಿಷಯ ಇದೆಯಲ್ಲ, ಇದನ್ನ ಒಂದ್ ಸ್ವಲ್ಪ ತರ್ಕಬದ್ಧವಾಗಿ ನೋಡ್ಬೇಕಾಗತ್ತೆ. ಎಕ್ಸಾಕ್ಟ್ಲಿ ಈ ವೈಬ್ರೇಷನ್ ಏನು ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಒಂದು ವಿಡಿಯೋದಲ್ಲಿ ಇದನ್ನ ಡಿಸ್ಕಸ್ ಮಾಡಿದೀನಿ, ಆದ್ರೆ ಈ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಆಗಿ ವೈಬ್ರೇಷನ್ ಬಗ್ಗೆ ಡಿಸ್ಕಸ್ ಮಾಡಿಬಿಟ್ಟು ನಿಮ್ಗೊಂದು ಆಲ್ಟರ್ನೇಟ್ ಪರ್ಸ್ಪೆಕ್ಟಿವ್ ಸಿಗೋ ತರ ಮಾಡ್ತೀನಿ. ನಾನು ಶೇರ್ ಮಾಡೋದ್ರಲ್ಲಿ ಕೆಲವು ಫ್ಯಾಕ್ಟ್ಸ್ ಇರುತ್ತೆ, ಕೆಲವು ವೈಯಕ್ತಿಕ ವಿಚಾರ ಇರುತ್ತೆ. ಈ ಎಂಟೈರ್ ವಿಡಿಯೋ ನೋಡಾದ್ಮೇಲೆ ಅದನ್ನ ಅಕ್ಸೆಪ್ಟ್ ಮಾಡೋದು, ರಿಜೆಕ್ಟ್ ಮಾಡೋದು ನಿಮ್ಗೆ ಇಷ್ಟ. ನಿಮ್ದು ಏನಾದ್ರು ವ್ಯೂ ಪಾಯಿಂಟ್ಸ್ ಇದ್ರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಇದನ್ನ ಹೇಳ್ತಾ ವಿದೌಟ್ ಫರ್ದರ್ ಡು ಲೆಟ್ಸ್ ಸ್ಟಾರ್ಟ್. ಇತಿಹಾಸ ತಿಳ್ಕೊಂಡವ್ರಿಗೆ ವೈಬ್ರೇಷನ್ ಆಗುತ್ತೆ. KN ರಾಜಣ್ಣ ಅವರೇ, 6000 ವರ್ಷಗಳ ಅವಿಚ್ಛಿನ್ನ ಪರಂಪರೆಯ ಭಾಗವಾಗಿ ಅಲ್ಲಿ ರಾಮ ಮಂದಿರ ಇತ್ತು. ರಾಮ ಅಲ್ಲಿ ಹುಟ್ಟಿದ ಅನ್ನೋದು ನಂಬಿಕೆ. ರಾಮ ಅಯೋಧ್ಯೆಯಲ್ಲಿ ಹುಟ್ಟಿ ಶ್ರೀಲಂಕೆಯಲ್ಲಿ ರಾವಣನ ವಿರುದ್ಧ ಯುದ್ಧ ಮಾಡಿ ಮರಳಿ ಅಯೋಧ್ಯೆಗೆ ಬರುವ ತನಕ ಪ್ರತಿ ಜಾಗದ ಐತಿಹ್ಯ ಇದೆ. ಆಯಾ ಜಾಗದಲ್ಲಿ ಇವತ್ತಿಗೂ ಕುರುಹುಗಳಿದಾವೆ. ಅದು ರಾಮನ ಮೇಲಿನ ನಂಬಿಕೆ, ರಾಮಾಯಣದ ಮೇಲಿನ ನಂಬಿಕೆ ಅಂದ್ರದು. ಆ ನಂಬಿಕೆ, ಆ ಇತಿಹಾಸದ ಪರಿಕಲ್ಪನೆಯನ್ನು ಇಟ್ಕೊಂಡು ಅಯೋಧ್ಯೆಗೆ ಬಂದು ನಿಂತವ್ರಿಗೆ ಡೆಫಿನೆಟ್ಲಿ ವೈಬ್ರೇಷನ್ ಫೀಲ್ ಆಗುತ್ತೆ. ಉಳಿದವ್ರಿಗೆ ಸಾಧ್ಯನೇ ಇಲ್ಲ ಆಗಕ್ಕೆ. ಒಂದು ಪೊಲಿಟಿಷಿಯನ್ ಆಲ್ರೆಡಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಆಲ್ರೆಡಿ ದೇಶಾದ್ಯಂತ ಒಂದು ಪರ್ಟಿಕ್ಯುಲರ್ ಮೋಡ್ ಇರುವಂತಹ ಟೈಮ್ ಅದು. ಅದ್ರ ಬಗ್ಗಾಗಿ ಅಜಿತ್ ಅವರು ಒಂದು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ರಾಮನಿಗೆ ತುಂಬಾ ದೊಡ್ಡ ಹಿಸ್ಟ್ರಿ ಇದೆ, ಬೇರೆ ಬೇರೆ ಜಾಗಗಳಿಗೆ ರಾಮನ ಅಸ್ತಿತ್ವ ಇತ್ತು, ಅಟ್ಲೀಸ್ಟ್ ಹಾಗಂತ ಜನ ನಂಬಿದ್ದಾರೆ, ನಂಬಿಕೆ ಇದ್ದವರಿಗೆ ವೈಬ್ರೇಷನ್ ಇರುತ್ತೆ ಅಂತ ಹೇಳಿದ್ದಾರೆ. ಟೆಕ್ನಿಕಲಿ ಅವ್ರು ಹೇಳಿರೋ ತಪ್ಪೇನಲ್ಲ, ಆದ್ರೂ ಕೂಡ ಈ ವೈಬ್ರೇಷನ್ ಅನ್ನೋದು ಏನು ಇದನ್ನ ತಿಳ್ಕೊಳ್ಳೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ವೈಬ್ರೇಷನ್ ನಾವು 2 ರೀತಿಲಿ ಯೂಸ್ ಮಾಡ್ತೀವಿ. ಒಂದು ಆಕ್ಚುಲ್ ವೈಬ್ರೇಷನ್, ಸೈನ್ಸ್ ಅಲ್ಲಿ ಯೂಸ್ ಮಾಡುವಂತಹ ವೈಬ್ರೇಷನ್. ಅದು ಬೇರೆ ಬೇರೆ ಟೈಪ್ ಇದೆ. ನಾವು ಹಾರ್ಮೋನಿಕ್ ಆಸಿಲೇಷನ್ ಅಂತೀವಿ, ವೇವ್ ವೈಬ್ರೇಷನ್ ಇರುತ್ತೆ, ಕ್ವಾಂಟಮ್ ವೈಬ್ರೇಷನ್ ಇರುತ್ತೆ, ರೆಸೋನೆನ್ಸ್ ಇರುತ್ತೆ, ಸ್ಟ್ರಿಂಗ್ ವೈಬ್ರೇಷನ್ ಇರುತ್ತೆ, ಬೇರೆ ಬೇರೆ ತರ ವೈಬ್ರೇಷನ್ಸ್ ಇರುತ್ತೆ. ಅಂದ್ರೆ ನಾನು ಮೆನ್ಷನ್ ಮಾಡಿರೋದಕ್ಕಿಂತ ಜಾಸ್ತಿ ಟೈಪ್ ಆಫ್ ವೈಬ್ರೇಷನ್ಸ್ ಇದ್ದಿರಬಹುದು, ಆದ್ರೆ ಅದೆಲ್ಲ ಸೈಂಟಿಫಿಕ್ ಆಗಿರುತ್ತೆ. ಆದ್ರೆ ಇನ್ನೊಂದ್ ತರ ವೈಬ್ರೇಷನ್ ಅಂತ ಇದೆ. ಯಾವುದೋ ಒಂದು ಟೈಮ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಆಗಿದ್ದಿರಬಹುದು, ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಆಗಿದ್ದಿರಬಹುದು, ಒಂದು ಪರ್ಟಿಕ್ಯುಲರ್ ವಸ್ತು ಆಗಿದ್ದಿರಬಹುದು. ಅದ್ರ ಮೇಲೆ ನಮ್ಗೊಂದು ಫೀಲಿಂಗ್ ಬರುತ್ತೆ. ಆ ಫೀಲಿಂಗ್ ಪಾಸಿಟಿವ್ ಆಗಿದ್ದಿರಬಹುದು, ನೆಗೆಟಿವ್ ಕೂಡ ಆಗಿದ್ದಿರಬಹುದು, ಅಥವಾ ಪಾಸಿಟಿವ್ ನೆಗೆಟಿವ್ ಏನು ಗೊತ್ತಾಗದೆ ಅದು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗದೆ ಇರುವಂತ ಫೀಲಿಂಗ್ ಆಗಿದ್ದಿರಬಹುದು. ಬಟ್ ಇಟ್ ಇಸ್ ಅ ಫೀಲಿಂಗ್. ಆದ್ರೆ ಫೀಲಿಂಗ್ ಅಂತ ಏನಾದ್ರೂ ನಾವು ವರ್ಡ್ ಯೂಸ್ ಮಾಡಿದ್ರೆ ಅದಕ್ಕೆ ಬೇಕಾಗಿರುವಂತ ಇಂಪ್ಯಾಕ್ಟ್ ಸಿಗೋದಿಲ್ಲ ಅಂದ್ಬಿಟ್ಟು ಬಹುಶಃ ವೆಸ್ಟ್ ಅಲ್ಲಿ ಆ ವೈಬ್ರೇಷನ್ ಅಂತ ಯೂಸ್ ಮಾಡೋದಕ್ಕೆ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಆ ಇನ್ಫ್ಲುಯೆನ್ಸ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿದೆ. ಸೊ ಕೆಲವು ವೈಬ್ರೇಷನ್ಸ್ ಸೈನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಇನ್ನೊಂದು ವೈಬ್ರೇಷನ್ ಫೀಲಿಂಗ್ ಗೆ ಸಂಬಂಧಪಟ್ಟಿರುವಂತದ್ದು. ಸೊ ಈ ಸೈನ್ಸ್ ಅಲ್ಲಿ ಬರುವಂತಹ ವೈಬ್ರೇಷನ್ ಮತ್ತೆ ನಾವು ಫೀಲಿಂಗ್ ಅಂತ ಎಕ್ಸ್ಪ್ರೆಸ್ ಮಾಡೋದಕ್ಕೆ ವೈಬ್ರೇಷನ್ ಅಂತೀವಲ್ಲ, ಇದನ್ನೆರಡು ಮಿಕ್ಸ್ ಮಾಡಬಾರ್ದು. ಫೀಲಿಂಗ್ ಗೆ ಒಂಥರ ಮೆಟಾಫರಿಕಲ್ ಯೂಸ್ ಅದು. ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸೈನ್ಸ್ ಮತ್ತೆ ಈ ಫೀಲಿಂಗ್ ಎರಡು ಮಿಕ್ಸ್ ಮಾಡಿಬಿಟ್ಟು ನಮ್ಗೆ ಕನ್ಫ್ಯೂಸ್ ಮಾಡಿಬಿಟ್ಟು ನಿಮ್ಮ ಮನೇಲಿ ಇದನ್ನ ಇಲ್ಲಿಟ್ಕೋ, ಇದರಿಂದ ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಈ ಕೆಲವರು ಈ ಸ್ಪಿರಿಚುವಲ್ ಟ್ರೈನಿಂಗ್ ಅಂತೆಲ್ಲ ಮಾಡ್ತಾರೆ, ಕೆಲವು ಯೋಗ ಗುರುಸ್ ಇರ್ತಾರೆ, ಕೆಲವು ಅಸ್ಟ್ರಾಲಜರ್ಸ್ ಇರ್ತಾರೆ. ಅವ್ರು ತಮ್ಮ ಸರ್ವಿಸಸ್ ನೆಲ್ಲ ಮಾರ್ಕೆಟ್ ಮಾಡುವಾಗ ಅಥವಾ ಏನೋ ಒಂದು ಪ್ರೀಚ್ ಮಾಡುವಾಗ ಈ ವೈಬ್ರೇಷನ್ ಅಂತ ಯೂಸ್ ಮಾಡೋದು ತುಂಬಾ ಜಾಸ್ತಿ. ಆದ್ರೆ ನೀವು ಮಾತ್ರ ಅದನ್ನ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ಇವಾಗ ನಾವು ಈ ಸೈನ್ಸ್ ಗೆ ಸಂಬಂಧಪಟ್ಟಿರುವಂತಹ ವೈಬ್ರೇಷನ್ ಬಗ್ಗೆ ಮಾತಾಡೋದು ಬೇಡ, ಈ ಫೀಲಿಂಗ್ ಸಂಬಂಧಪಟ್ಟಿರುವಂತಹ ವೈಬ್ರೇಷನ್ ಬಗ್ಗೆ ಮಾತಾಡೋಣ. ಈ ವೈಬ್ರೇಷನ್ ಅನ್ನೋದು ಇರುತ್ತಲ್ಲ, ಹೊರಗಡೆ ಇರುವಂತಹ ವಸ್ತುಲಿ ಇರುವಂತದ್ದಲ್ಲ, ಇದು ನಮ್ಮ ಮನಸ್ಸಿನಲ್ಲಿರುವಂತಹದ್ದು. ಕೆಲವರು ತಮ್ಮ ಮನೆಯಲ್ಲಿ ಯಾವುದೋ ಒಂದು ಐಡಲ್ ಇಟ್ಕೋತಾರೆ, ಶೋ ಪೀಸ್ ಇಟ್ಕೋತಾರೆ, ಅದ್ರಲ್ಲಿ ವಾಟರ್ ಫ್ಲೋ ಆಗ್ತಾ ಇದ್ದಿರಬಹುದು, ಇನ್ನೊಂದು ಲಾಫಿಂಗ್ ಬುದ್ಧ ಇದ್ದಿರಬಹುದು, ದೇರ್ ಇಸ್ ಎ ಪಾಸಿಟಿವ್ ವೈಬ್ರೇಷನ್ಸ್ ಅಂತೆಲ್ಲ ಅಂತಾರೆ. ಆಕ್ಚುಲಿ ಆ ವೈಬ್ರೇಷನ್ ಇರೋದು ಆ ವಸ್ತು ಅಲ್ಲ, ನಮ್ಮ ಮನಸ್ಸಲ್ಲಿರುವಂತಹ ವೈಬ್ರೇಷನ್. ಅದು ನಮ್ಮ ಮನಸ್ಸಲ್ಲಿರುವಂತಹ ಫೀಲಿಂಗ್. ಅದು ಯಾವುದೋ ಒಂದು ವಿಷಯದ ಮೇಲೆ ಕಂಪ್ಲೀಟ್ ಹಿಸ್ಟ್ರಿ ನೀವು ನಂಬಬೇಕು, ಅದ್ರ ಅಸ್ತಿತ್ವದ ಮೇಲೆ ನಂಬಬೇಕು, ನಿಮ್ ಲೈಫ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗಿರ್ಬೇಕು ಅಂತ ಇಲ್ಲ. ಚಿಕ್ಕ ಚಿಕ್ಕ ವಿಷಯದಲ್ಲೆಲ್ಲ ಆ ಫೀಲಿಂಗ್ ನಿಮಗೆ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್, ರಸ್ತೆ ಮೂಲೆಯಲ್ಲಿ ಯಾರೋ ಒಬ್ಬ ಕೂತ್ಕೊಂಡಿದ್ದಾನೆ, ನಿಮ್ಗೆ ಯಾರೋ ಭಿಕ್ಷುಕ ಅನ್ಸುತ್ತೆ, ಅಯ್ಯೋ ಪಾಪ ಅನ್ಸುತ್ತೆ. ಅವಾಗ ನಿಮ್ ಮನಸ್ಸಲ್ಲಿ ನಡೆಯುವಂತ ಫೀಲಿಂಗ್ಸೇ ಬೇರೆ ಆಗಿರುತ್ತೆ. ಅದೇ ಯಾರೋ ಒಬ್ಬ ಬಂದ್ಬಿಟ್ಟು ಅವನು ಆ ದಂಡುಪಾಳ್ಯ ಗ್ಯಾಂಗ್ ಅವನು ಅಂತ ಏನಾದ್ರು ಹೇಳಿದ್ರೆ ನಿಮ್ ಫೀಲಿಂಗ್ಸೇ ಚೇಂಜ್ ಆಗ್ಬಿಡುತ್ತೆ. ಅವಾಗ ನೀವೇನಂತೀರಾ, ಅವನ ಹತ್ರ ಹೋದ್ರೆ ಏನೋ ಒಂಥರ ನೆಗೆಟಿವ್ ವೈಬ್ರೇಷನ್ ಅಪ್ಪ ಅನ್ಸುತ್ತೆ ನಿಮ್ಗೆ. ಕೆಲವು ಸೆಕೆಂಡ್ಗಳ ಮೊದಲು ಅವನ್ ಭಿಕ್ಷುಕ ಅಂತ ಅನಿಸಿದಾಗ ಆವಾಗ ವೈಬ್ರೇಷನ್ ಬರ್ತಾ ಇರಲಿಲ್ಲ ನಮ್ಗೆ, ಆದ್ರೆ ಇವಾಗ ಇನ್ಫಾರ್ಮೇಶನ್ ಚೇಂಜ್ ಆಯ್ತು, ಇವಾಗ ನಿಮ್ಗೆ ನೆಗೆಟಿವ್ ವೈಬ್ರೇಷನ್ ಅಂತ ಬರುತ್ತೆ. ದಿಸ್ ಇಸ್ ಬಿಕಾಸ್ ಆಫ್ ಇನ್ಫಾರ್ಮೇಶನ್. ಯಾವುದೋ ಒಂದು ವಿಷಯದಲ್ಲಿ ನಮ್ಮ ಮನಸ್ಸಲ್ಲಿ ತುಂಬಾ ಹೈಪ್ ಅಪ್ ಇಮೋಷನ್ ಇದ್ರೆ, ತುಂಬಾ ಪಾಸಿಟಿವ್, ತುಂಬಾ ನೆಗೆಟಿವ್, ಅಥವಾ ಏನೋ ಒಂದು ತುಂಬಾ ಇಂಟೆನ್ಸ್ ಫೀಲಿಂಗ್, ಅದು ಒಂದು ಸ್ಟೋರಿ ಓದ್ಕೊಂಡು ಬಂದಿದ್ದಿರಬಹುದು, ಒಂದು ಮೂವಿ ನೋಡ್ಕೊಂಡು ಒಂದು ಕ್ಯಾರೆಕ್ಟರ್ ಮೇಲೆ ಬಂದಿದ್ದಿರಬಹುದು, ಅಥವಾ ಯಾವುದೋ ಒಂದು ಚಿಕ್ಕ ಇನ್ಫಾರ್ಮೇಶನ್ ಇಂದ ಬಂದಿದ್ದಿರಬಹುದು. ಅದ್ರ ಬೇಸಿಸ್ ಮೇಲೆ ವೈಬ್ರೇಷನ್ ಡಿಸೈಡ್ ಆಗಿರುತ್ತೆ. ವೈಬ್ರೇಷನ್ ಅಂದ್ರೆ ಅ ಫೀಲಿಂಗ್,
ಹೊಸ ಮನೆಗೆ ಹೋದಾಗ ನಿಮ್ಗೆ ಪಾಸಿಟಿವ್ ವೈಬ್ರೇಷನ್ ಅಂತ ಬರ್ಬೋದು. ಯಾವ್ದೋ ಒಂದು ಮನೆಯಲ್ಲಿ ಬರೀ ದೆವ್ವ ಭೂತ ಪಿಶಾಚಿ ಬಗ್ಗೆ ನಾವು ಏನಾದ್ರು ಸ್ಟೋರಿ ಕೇಳ್ಕೊಂಡ್ ಬಂದ್ರೆ ಆ ಮನೆಗೆ ಹೋಗಿದ್ರೆ ನಮ್ಗೊಂಥರ ನೆಗೆಟಿವ್ ವೈಬ್ರೇಷನ್ ಬರುತ್ತೆ. ಅಲ್ಲಿ ಈ ವೈಬ್ರೇಷನ್ ವಿಚ್ ಇಸ್ ನಥಿಂಗ್ ಬಟ್ ಅ ಫೀಲಿಂಗ್, ಇದು ಇನ್ಫಾರ್ಮೇಶನ್ ನಮ್ಮ ತಲೆಯಲ್ಲಿ ಏನ್ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ್ದೋ ಒಂದು ದೇವರ ಮೂರ್ತಿಯನ್ನು ನೋಡ್ಬಿಟ್ಟು ಒಬ್ಬ ನಾಸ್ತಿಕನಿಗೆ ಅವನಿಗೆ ಏನೋ ವೈಬ್ರೇಷನ್ ಬರ್ತಿದ್ದಿರಬಹುದು. ಅವ್ನು ಚಿಕ್ಕಂದ್ಲಿಂದ ಯಾವ್ದೋ ಒಂದು ದೇವ್ರನ್ನ ತುಂಬಾ ನಂಬಿದಾನೆ, ಆರಾಧಿಸ್ತಾನೆ, ಆ ದೇವ್ರ ಬಗ್ಗೆ ಕೇಳಿರುವಂತ ಪ್ರತಿಯೊಂದು ವಿಷಯನೂ ಅವ್ನು ನಂಬುತ್ತಾನೆ. ಈ ತರ ಆ ದೇವ್ರನ್ನ ನಂಬುವಂತವನಾಗಿದ್ರೆ ಅವನಿಗೆ ಆ ಮೂರ್ತಿಯನ್ನು ನೋಡ್ಬಿಟ್ಟು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಚಿಕ್ಕ ವಿಡಿಯೋ ಇದೆ ಇದು, ಅಜಿತ್ ಅವ್ರು ಮುಂದೇನು ಹೇಳ್ತಾರೆ ನೋಡೋಣ. ನೀವು ರಾಮ ಟೆಂಟ್ ನಲ್ಲಿದ್ದ ನಿಮಗೆ ಬೊಂಬೆಯ ರೀತಿಯಲ್ಲಿ ಕಾಣಿಸಿದ ರಾಮಲಲ್ಲಾನ ವಿಗ್ರಹ ನೋಡಿ ವೈಬ್ರೇಷನ್ ಆಗ್ಲಿಲ್ಲ ಅಂತೀರಿ ನೀವು. ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನನ್ನೇ ನೋಡಿದ್ದ ರಾವಣ, ಅವನಿಗೇನು ವೈಬ್ರೇಷನ್ ಆಗಿತ್ತಾ? ರಾವಣನಿಗೆ ಆಗಿಲ್ಲ ವೈಬ್ರೇಷನ್, ಆಗೋದು ಇಲ್ಲ ರಾವಣನಿಗೆ. ರಾಮನ್ನ ನಂಬೋರ್ಗೆಲ್ಲ ವೈಬ್ರೇಷನ್ ಆಗುತ್ತೆ ಅನ್ನುವಷ್ಟು ವಿಚಾರ ನಾನು ಎಕ್ಸೆಪ್ಟ್ ಮಾಡ್ತೀನಿ. ಕೆಲವರು ರಾಮಾಯಣವನ್ನ ಮೈಥಾಲಜಿ ಅಂತ ನಂಬೋದು, ಕೆಲವರು ಹಿಸ್ಟ್ರಿ ಅಂತ ನಂಬೋದು. ಆದ್ರೆ ಡಿಸ್ಕಷನ್ ಪರ್ಪಸ್ಗೆ ಅದು ನಿಜವಾಗ್ಲೂ ಆಗಿದೆ ಅಂತಾನೆ ನಾವು ಇಟ್ಕೊಳ್ಳೋಣ. ಹಾಗೆ ಇಟ್ಕೊಂಡ್ರು ಕೂಡ ನಾವು ಕೆಲವೊಂದು ವಿಷಯದ ಬಗ್ಗೆ ಮಾತಾಡಬಹುದು. ಆದ್ರೆ ಅವ್ನ ಮನಸ್ಸಿನಲ್ಲಿ ಈ ತರ ವೈಬ್ರೇಷನ್ ಇತ್ತು ಅಥವಾ ವೈಬ್ರೇಷನ್ ಇರ್ಲಿಲ್ಲ, ಈ ಲೆವೆಲ್ ಡೀಟೇಲ್ಸ್ ನಮ್ಗೆ ಡೆಫಿನೆಟ್ಲಿ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಪರ್ಸನಲಿ ಯಾರು ವೈಬ್ರೇಷನ್ ಬರೋದಿಲ್ವೋ ಅವರನ್ನ ರಾವಣನಿಗೆ ಹೋಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಮತ್ತೆ ಎಂಟೈರ್ ದೇಶದ ಒಂದು ಮೂಡ್ ಇರುತ್ತಲ್ವಾ, ಎಲ್ಲರೂ ಮೋಸ್ಟ್ಲಿ ಈ ಒಂದು ಭಕ್ತಿ ಫೀಲಿಂಗ್ ಅಲ್ಲಿ ಆ ದಿನ ಟಿವಿ ನೋಡ್ತಾ ಇರ್ತಾರೆ, ಅಟ್ಲೀಸ್ಟ್ ಆಸ್ತಿಕರು, ರಾಮನ್ನ ನಂಬುವವರು. ಸೊ ಅದರ ಭಕ್ತಿ ಸ್ಪಿರಿಟ್ ಎಲ್ಲ ಸ್ವಲ್ಪ ಹೈ ಅಲ್ಲಿ ಇರುವಾಗ ಯಾರಾದ್ರೂ ಒಬ್ಬ ಬಂದ್ಬಿಟ್ಟು ತನ್ನ ವೈಬ್ರೇಷನ್ ಆಗಲ್ಲ ಅಂತೆಲ್ಲ ಹೇಳ್ಬಿಟ್ರೆ ಮೋಸ್ಟ್ಲಿ ಜನಕ್ಕೊಂಥರ ನೆಗೆಟಿವ್ ಫೀಲಿಂಗ್ ಬರ್ಬೋದು. ಅದರ ಆಂಕರ್ ಈ ತರ ರಾವಣನಿಗೆ ಹೋಲ್ಸ್ಬಿಟ್ಟು ಡೈರೆಕ್ಟ್ಲಿನೋ ಇಂಡೈರೆಕ್ಟ್ಲಿನೋ ರಾವಣನಿಗೂ ವೈಬ್ರೇಷನ್ ಇಲ್ಲಾಗಿತ್ತು ಅಂತ ಸ್ವಲ್ಪ ಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ನನ್ಗನ್ಸುತ್ತೆ. ನೋಡೋಣ ಯಾಕಾಗುತ್ತೆ ಅವನಿಗೆ. ರಾವಣನ ಉದ್ದೇಶಗಳೇ ಬೇರೆ ಇದ್ವಪ್ಪ. ರಾಮನನ್ನು ನೋಡಿದಾಗ ವೈಬ್ರೇಷನ್ ಆಯ್ತಾ ಅವನಿಗೆ? ಆಗಿಲ್ಲ, ಆಗ್ತಾನೂ ಇರಲಿಲ್ಲ. ಅವನಿಗೆ ಯುದ್ಧಕ್ಕೆ ನಿಂತ್ಕೊಂಡಿದ್ದ ಅವನು. ಹಾಗೆ ಈ ಇಡೀ ಅಯೋಧ್ಯೆಯಲ್ಲಿ ರಾಮ ವನವಾಸಕ್ಕೆ ಹೋಗುವಾಗ ಕಣ್ಣೀರಿಟ್ಟಂಥ ಜನ ಎಲ್ಲರೂ, ರಾಮ ವಾಪಸ್ ಬಂದಾಗ ಹಬ್ಬ ಮಾಡಿದ ಜನ ಎಲ್ಲರೂ. ಅವರ ಮಧ್ಯದಲ್ಲಿ ಒಬ್ಬ ಅಗಸನಿಗೆ ಒಂದು ಕೊಂಕಿತ್ತು. ಅಗಸನಿಗೆ ಒಂದು ಕೊಂಕಿತ್ತು ಈ ಅಯೋಧ್ಯೆಯಲ್ಲೇ. ಹಂಗಿರ್ತಾರೆ. ಇಲ್ಲೂ ನನಗೆ ಅವರು ಒಂಥರ ಪೊಲಿಟಿಷಿಯನ್ ನೆಗೆಟಿವ್ ವೇದಲ್ಲಿ ಪೋರ್ಟ್ರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಎಲ್ಲರಿಗೂ ಒಂಥರ ಎಮೋಷನ್ ಇತ್ತು, ಆದ್ರೆ ಒಬ್ಬನ್ ಸರಿ ಇರ್ಲಿಲ್ಲ. ಆ ಸರಿ ಇಲ್ದೇ ಇರೋ ಒಬ್ಬ ಮನುಷ್ಯ ಇದ್ನಲ್ಲ, ಅವ್ರ ಥರನೇ ಈ ಮನುಷ್ಯ ಅಂತ. ಈ ಪೊಲಿಟಿಷಿಯನ್ ಅವ್ರು ಯಾರೋ ನನ್ಗೆ ಗೊತ್ತಿಲ್ಲ. ಸೊ ಈ ತರ ಕನೆಕ್ಷನ್ ಕೊಟ್ಬಿಟ್ಟು ಪಬ್ಲಿಕ್ ಅಲ್ಲಿ ಆ ಮನುಷ್ಯನ ಮೇಲೆ ಒಂದು ನೆಗೆಟಿವ್ ಫೀಲಿಂಗ್ ಬರೋ ತರ ಈ ಪುರಾಣಗಳನ್ನ ಯೂಸ್ ಮಾಡ್ಕೊಂಡು ಪ್ರಯತ್ನ ಆಗ್ತಾ ಇದೆ ಅಂತ ನನಗೆ ವೈಯಕ್ತಿಕವಾಗಿ ಅನ್ಸುತ್ತೆ. ನೋಡೋಣ. ಆಮೇಲೆ ನಿಮಗವು ಬೊಂಬೆ ರೀತಿಯಲ್ಲಿ ಕಾಣಿಸಬಹುದು. ಈ ದೇಶದ ಸಂಸ್ಕೃತಿ ತುಳಸಿ ದಳವನ್ನು ದೇವರು ಅಂತ ಭಾವಿಸುತ್ತಪ್ಪ. ತುಳಸಿ ದಳದ ಮುಂದೆ ನಿಂತ್ಕೊಂಡಿದ್ದೆ, ನನಗೇನು ವೈಬ್ರೇಷನ್ ಆಗಲಿಲ್ಲ ಅಂದ್ರೆ ಈ ದೇಶದ ಸಂಸ್ಕೃತಿ ಅದು. ನೋಡಿ, ಒಂದು ಪರ್ಟಿಕ್ಯುಲರ್ ವಿಷಯದಲ್ಲಿ ವೈಬ್ರೇಷನ್ ಆಗೋದು, ಒಂದು ಫೀಲಿಂಗ್ ಬರೋದು, ಅದು ನಿಮ್ಮ ನಂಬಿಕೆಗಳ ಮೇಲೆ ಇರುತ್ತೆ. ನಂಬಿಕೆಗಳ ಮೇಲೆ ಇರಬಹುದು ಅಥವಾ ಯಾವುದೋ ಒಂದು ಇನ್ಫಾರ್ಮೇಶನ್ ಮೇಲೆ ಇರಬಹುದು. ನೀವು ಆ ಮನುಷ್ಯನ, ಆ ವಸ್ತುವನ್ನ ಅಥವಾ ಆ ದೇವರನ್ನ ಯಾವ ರೀತಿ ಪರ್ಸೀವ್ ಮಾಡ್ತೀರಾ, ಯಾವ ರೀತಿ ನೋಡ್ತೀರಾ, ಅದ್ರ ಮೇಲೂ ಡಿಪೆಂಡ್ ಆಗಿದ್ದಿರಬಹುದು. ಆದ್ರೆ ಪಾಸಿಟಿವ್ ವೈಬ್ರೇಷನ್ ಬರೋದು, ನೆಗೆಟಿವ್ ವೈಬ್ರೇಷನ್ ಬರೋದು, ಅಥವಾ ವೈಬ್ರೇಷನ್ ಬರದೇ ಇರೋದು, ಅಥವಾ ಯಾವ ರೀತಿ ವೈಬ್ರೇಷನ್ ಅಂತ ನಮಗೆ ಡಿಫೈನ್ ಮಾಡೋದಕ್ಕೆ ಕಷ್ಟ ಆಗೋದು, ಇದೆಲ್ಲ ತುಂಬಾ ನ್ಯಾಚುರಲ್. ಇದರಲ್ಲಿ ಯಾರು ಪಾಸಿಟಿವ್ ನೆಗೆಟಿವ್ ಅಂತ ಇರೋದಿಲ್ಲ. ನರೇಂದ್ರ ಮೋದಿ ಅವರು ಬಂದ್ರು ಅಂತ ಇಟ್ಕೊಳ್ಳಿ, ಎಷ್ಟೊಂದು ಜನಕ್ಕೆ ಅವನ್ ಪಾಸಿಟಿವ್ ವೈಬ್ರೇಷನ್ ಆಗುತ್ತೆ, ಎಷ್ಟೊಂದು ಜನಕ್ಕೆ ನೆಗೆಟಿವ್ ಆಗಬಹುದು. ಯಾರು ಒಳ್ಳೆಯವರು ಕೆಟ್ಟವರು ಅಂತ ಅಲ್ಲ, ಅವರವ್ರ ಐಡಿಯಾಲಜಿ, ಅವರವ್ರ ಬಿಲೀಫ್ ಬೇರೆಯವರು ಬೇರೆ ಬೇರೆ ತರ ಫೀಲ್ ಆಗುತ್ತೆ. ಅರವಿಂದ್ ಕೇಜ್ರಿವಾಲ್ ಬಂದ್ರೆ ಕೆಲವರಿಗೆ ಅವ್ರು ನೋಡ್ಬಿಟ್ಟು ಪಾಸಿಟಿವ್ ಫೀಲಿಂಗ್ ಬರುತ್ತೆ, ಪಾಸಿಟಿವ್ ವೈಬ್ರೇಷನ್ ಆಗುತ್ತೆ. ಕೆಲವ್ರಿಗೆ ಆಗದೆ ಇದ್ದಿರಬಹುದು. ಫಸ್ಟ್ ಟೈಮ್ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ನೋಡ್ತಾ ಇದ್ರೆ, ಇಲ್ಲಿವರೆಗೆ ಅವ್ರ ಬಗ್ಗೆ ಏನೋ ಇನ್ಫಾರ್ಮೇಶನ್ ಇಲ್ಲದೆ ಹೋಗಿದ್ರೆ ವೈಬ್ರೇಷನ್ ಇರೋದಿಲ್ಲ. ಸೊ ಯಾರು ಕೆಟ್ಟವರು ಒಳ್ಳೆಯವರು ಅಂತಲ್ಲ, ಅವ್ರವ್ರ ನಂಬಿಕೆ, ಅವ್ರವ್ರಿಗೆ ಸಿಕ್ಕಿರುವಂತ ಇನ್ಫಾರ್ಮೇಶನ್, ಅವ್ರವ್ರ ಐಡಿಯಾಲಜಿ, ಅವ್ರ ಬಿಲೀಫ್, ಇಂಥ ವಿಷಯಗಳನ್ನ ಕೂಡ್ಬಿಟ್ಟು ಈ ವೈಬ್ರೇಷನ್ ಅನ್ನೋದು ಬರುತ್ತೆ. ಸೊ ಈ ಸೈಂಟಿಫಿಕ್ ವೈಬ್ರೇಷನ್ ಹೊರತಾಗಿ ಈ ಫೀಲಿಂಗ್ ಅನ್ನುವಂತಹದ್ದು ನಾವು ನಮ್ಮ ಕ್ಯಾಶುವಲ್ ಟಾಕ್ಸ್ ಅಲ್ಲಿ ವೈಬ್ರೇಷನ್ ಅಂತ ತುಂಬಾ ಯೂಸ್ ಮಾಡ್ತೀವಿ, ಅದು ಎಲ್ಲರಿಗೂ ಆಗುವಂತಹದ್ದು. ಆದ್ರೆ ಸಿಚುವೇಶನ್ ಇಂದ ಒಂದೆರಡು ವಿಷಯ ನಮ್ಗೆ ಗೊತ್ತಾಗುತ್ತೆ. ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಅಥವಾ ದೇಶದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗಿದ್ರೆ, ಮೆಜಾರಿಟಿ ಜನ ಒಂದು ಪರ್ಟಿಕ್ಯುಲರ್ ಫೀಲಿಂಗ್ ಅಲ್ಲಿ ಇದ್ರೆ, ನೀವೇನಾದ್ರೂ ತುಂಬಾ ಫ್ರಾಂಕ್ ಒಪಿನಿಯನ್ ಕೊಡೋದಕ್ಕೆ ಹೋದ್ರೆ, ಎಸ್ಪೆಷಲಿ ಅದೇನಾದ್ರೂ ಆ ಮೆಜಾರಿಟಿ ಫೀಲಿಂಗ್ ಅಪೋಸಿಟ್ ಆಗಿದ್ರೆ, ನಿಮ್ಮ ಕ್ಯಾರೆಕ್ಟರ್ ಅಸಾಸಿನೇಟ್ ಆಗೋದು ತುಂಬಾ ಈಸಿ ಆಗ್ಬಿಡುತ್ತೆ. ಆ ಮೆಜಾರಿಟಿ ಫೀಲಿಂಗ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾರು ಬೇಕಾದ್ರೆ ನಿಮ್ಮನ್ನ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಬಹುದು. ಅಜಿತ್ ಅವ್ರದ್ದು ಅದೇ ಇಂಟೆನ್ಷನ್ ಅಂತ ನೀವು ನಂಬಬೇಕು ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಆ ತರ ಅನ್ಸುತ್ತೆ. ಆ ಮೆಜಾರಿಟಿ ಇಮೋಷನ್, ಆ ಮೆಜಾರಿಟಿ ಫೀಲಿಂಗ್ ಅನ್ನ ಅವ್ರು ಎಕ್ಸ್ಪ್ಲಾಯ್ಟ್ ಮಾಡ್ಬಿಟ್ಟು ಒಬ್ಬರನ್ನ ಸ್ವಲ್ಪ ನೆಗೆಟಿವ್ ಲೈಮ್ ಲೈಟ್ ಅಲ್ಲಿ ಹಾಕಿದ್ರು. ನ್ಯೂಸ್ ಆಂಕರ್ಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು. ಈ ತರ ಸಿಚುವೇಶನ್ ವಿಕ್ಟಿಮ್ ಆಗ್ಬೋದು ಅಥವಾ ಇನ್ನೊಬ್ಬನನ್ನ ವಿಕ್ಟಿಮ್ ಆಗಿ ಮಾಡಬಹುದು. ಸೊ ಇದೇ ಹೇಳಬೇಕಂತ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನೋಡಿ ಇಷ್ಟ ಆದ್ರೆ ಪ್ಲೀಸ್ ಲೆಟ್ ಮಿ ನೋ by hitting the thumbs up. Please do subscribe to this channel. Thanks again. Take care.